ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಮನೆ ರುಚಿಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇವತ್ತು ನಾನೊಂದು ಸೂಪರ್ ರೆಸಿಪಿ ಜೊತೆ ಬಂದಿದ್ದೇನೆ. ಫ್ರೆಂಡ್ಸ್, ಇವಾಗ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಬೇಕು. ಇನ್ನು ಇದನ್ನು ಚೆನ್ನಾಗಿ ಕುದಿ ಬರಿಸಬೇಕು. ಒಂದು 5 ನಿಮಿಷ ಮೀಡಿಯಂ ಲೋ ಫ್ಲೇಮಲ್ಲಿಟ್ಟು ಇದನ್ನು ಕುದಿ ಬರಿಸಿ. ಸ್ವಲ್ಪ ಪೆಪ್ಪರ್ ಸಾಫ್ಟ್ ಆದರೆ ಸಾಕು. ನಮಗಿದು ಗ್ರೈಂಡ್ ಮಾಡಲಿಕ್ಕಿರೋದು. ಇನ್ನು ನಮಗಿದು ಕೂಲ್ ಆದಮೇಲೆ ಪೆಪ್ಪರನ್ನು ಮಾತ್ರ ಮೊದಲಿಗೆ ಸ್ವಲ್ಪ ಹುಡಿ ಮಾಡೋಣ ಈ ಥರ. ಇನ್ನು ನಮಗೆ ಆ ಉಳಿದ ನೀರನ್ನು ಸೇರಿಸಿ ನಮಗೆ ಚೆನ್ನಾಗಿ ಪೇಸ್ಟ್ ಥರ ಇದನ್ನು ಗ್ರೈಂಡ್ ಮಾಡಬೇಕು. ನಾನಿವಾಗ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ ನೋಡಿ. ಈ ಥರ ಗ್ರೈಂಡ್ ಮಾಡಿ ನಮಗಿದನ್ನು ಬದಿಗಿಡೋಣ. ಇನ್ನು ನಮಗೆ ಗ್ರೇವಿ ಮಾಡಲು ಒಂದು ಪಾತ್ರೆಯನ್ನು ಬಿಸಿ ಮಾಡೋಣ. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಕೊಕೊನಟ್ ಆಯಿಲ್ ಯೂಸ್ ಮಾಡಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಅದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆಕಾಳನ್ನು ಸೇರಿಸ್ತಾ ಇದ್ದೀನಿ. ಈ ಮೆಂತೆಕಾಳು ಬಿಸಿ ಆದಾಗ ನಮಗೆ ಸ್ವಲ್ಪ ಕರಿಬೇವು ಹಾಗೂ ಒಂದು ನೀರುಳ್ಳಿಯನ್ನು ತುಂಬ ಸಣ್ಣಕ್ಕೆ ಕಟ್ ಮಾಡಿಟ್ಟು ಇರೋದಂತಹ ಸಣ್ಣ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಹುರಿಬೇಕು. ಮೀಡಿಯಂ ಲೋ ಫ್ಲೇಮಲ್ಲಿಟ್ಟು ಇದನ್ನು ಒಂದು ಬ್ರೌನ್ ಕಲರ್ ಬರುವವರೆಗೆ ನಮಗೆ ಇದನ್ನು ಚೆನ್ನಾಗಿ ಹುರಿಬೇಕು. ಇನ್ನು ನಾನು ಇದಕ್ಕೆ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು. ನಾನಿಲ್ಲಿ ಒಂದು 4 ಎಸಳು ದೊಡ್ಡ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ, 4. ಹಾಗೆ 1 ಇಂಚಷ್ಟು ಜಿಂಜರನ್ನು ಹುಡಿ ಮಾಡಿಟ್ಟಿರೋದಿದು. ಇದನ್ನು ಇವಾಗ ಹಸಿ ವಾಸನೆ ಹೋಗೋವರೆಗೆ ನಮಗಿದನ್ನು ಚೆನ್ನಾಗಿ ಥರ ಹುರಿಯುವ. ಇನ್ನು ನಮಗೆ 2 ಹಸಿಮೆಣಸನ್ನು ಸೇರಿಸುವ. ನಿಮಗೆ ಜಾಸ್ತಿ ಬೇಕು ಅಂತ ಇದ್ದರೆ ಜಾಸ್ತಿನೂ ಸೇರಿಸಬಹುದು. ನಾವಿಲ್ಲಿ ಹಸಿಮೆಣಸು ಮಾತ್ರ ಯೂಸ್ ಮಾಡ್ತಿರೋದು. ನಾವು ಮೆಣಸಿನ ಹುಡಿಯನ್ನು ಈ ರೆಸಿಪಿಗೆ ಯೂಸ್ ಮಾಡೋದಿಲ್ಲ. ನಿಮಗೆ ಖಾರ ಬೇಕು ಅನ್ನೋರು ಜಾಸ್ತಿನೂ ಹಾಕ್ಬೋದು. ಇಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿ ಹುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೂ 3/4 ಟೀ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಇವಾಗ ಲೋ ಫ್ಲೇಮಲ್ಲಿಟ್ಟು ನಮಗೆ ಒಂದು ಹಸಿ ವಾಸನೆ ಹೋಗೋವರೆಗೆ ಇದನ್ನು ಈ ಥರ ಹುರಿಬೇಕು. ಹುಡಿಯ ಹಸಿ ವಾಸನೆ ಹೋದ ಬಳಿಕ ನಮಗೆ ಗ್ರೈಂಡ್ ಮಾಡಿಟ್ಟಂತಹ ಪೆಪ್ಪರನ್ನು ಸೇರಿಸುವ. ಪೆಪ್ಪರ್ ಪೇಸ್ಟನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಸೇರಿಸಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ಇದರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ, ಇಲ್ಲಾಂದರೆ ಅಡಿ ಹಿಡಿಯುವ ಚಾನ್ಸಸ್ ಇದೆ. ಇನ್ನು ನಮಗೆ ಇದಕ್ಕೆ ಒಂದು ಟೊಮೆಟೊವನ್ನು ಸೇರಿಸಬೇಕು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಒಂದು ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋದು. ಇದನ್ನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ನಮಗೆ ಇದಕ್ಕೆ ಸ್ವಲ್ಪ ಹುಣಸೆ ರಸವನ್ನು ಸೇರಿಸಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ಗ್ರೇವಿ ಆಗಲು ನಾನಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ನೀರನ್ನು ಸೇರಿಸಿ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿಟ್ಟು ಚೆನ್ನಾಗಿ ಕುದಿ ಬರಿಸುವ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನು ನಮಗೆ ಕ್ಲೀನ್ ಮಾಡಿಟ್ಟಂತಹ ಮೀನನ್ನು ನಾವು ಹಾಕುವ. ನಾನಿಲ್ಲಿ ಬೂತಾಯಿ ಮೀನನ್ನು ತಗೊಂಡಿದ್ದೇನೆ. ಒಂದೊಂದಾಗಿ ನಮಗೆ ನಿಧಾನಕ್ಕೆ ಹಾಕೋಣ. ಇನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು 5 ರಿಂದ 6 ನಿಮಿಷ ನಮಗಿದನ್ನು ಓಪನ್ ಇಟ್ಟು ಕುದಿ ಬರಿಸುವ. ತುಂಬ ಸಿಂಪಲ್ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಬೂತಾಯಿ ಪೆಪ್ಪರ್ ಮಸಾಲ ರೆಡಿಯಾಗಿದೆ ನೋಡಿ. ಕೊನೆಯದಾಗಿ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೂ ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲು ಮರಿಬೇಡಿ. ಬಾಯ್ ಬಾಯ್. ಥ್ಯಾಂಕ್ ಯು.